ಸ್ನೇಹಿತರೆ, ನಾವು ನಮ್ಮ ಭವ್ಯ ಪರಂಪರೆಯ ಬಗ್ಗೆ ಅಷ್ಟು ಹೆಮ್ಮೆಯಿಂದ ಖುಷಿಯಿಂದ ಎಲ್ಲರೂ ಮಾತಾಡಿದ್ರಲ್ಲ, ನಿಮಗೆ ಆಗ ಭವ್ಯ ಪರಂಪರೆಯ ಆ ವೈಭವದ ದೃಶ್ಯಗಳು ಕೆಲವಾದರೂ ಮನಸ್ಸಿನ ಪರದೆ ಮೇಲೆ ಮೂಡಿ ಬಂದಿರಬೇಕಲ್ವಾ? ಆದರೆ ಆ ಕೆಲವು ಒಂದೆರಡು ಚಿತ್ರಣಗಳು ಸಾಕಾಗೋದಿಲ್ಲ, ಇನ್ನೂ ಬೇಕು ಅಂತ ನಿಮ್ಮ ಮನಸ್ಸು ಕೇಳ್ತಾ ಇರಬೇಕು ಅಲ್ವಾ? ಇನ್ನೂ ಬೇಕು ಅಂತ ಮನಸ್ಸಿಗೆ ಅನಿಸ್ತಾ ಇದ್ರೆ ಮನ ಬಿಚ್ಚಿ ಕೇಳ್ಬಿಡಿ. ನೀವು ಕೇಳೋದು ಹೆಚ್ಚ, ನಾವು ಕೊಡೋದು ಹೆಚ್ಚ. ನಿಮಗೋಸ್ಕರ ಒಂದೆರಡು ಚಿತ್ರಣ ಏನು, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ, ಅದರ ವೈಭವದ ಬಗ್ಗೆ ಒಂದು ಕ್ಯಾರಜುಲ್ನೇ ರನ್ ಮಾಡೋದಕ್ಕೆ ನಮ್ಮ VPA ತಂಡ ಸಿದ್ಧವಾಗಿ ನಿಂತಿದೆ. ನಮ್ಮ ಪರಂಪರೆಯನ್ನು ಈ ಮಹಾವೇದಿಕೆಯ ಮೂಲಕ ನಿಮ್ಮ ಕಣ್ಮುಂದೆ ಬಿಂಬಿಸುವ ಈ ನಮ್ಮ ನೆನಪಿನ ರಥ ಹೊರಡ್ತಾ ಇದೆ ಈಗ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಒಕ್ಕಲಿಗಸ್ ಫಾರ್ ಯು. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಭಗವದ್ಗೀತೆಯ 3ನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿದ ಅದ್ಭುತ ಸಾಲು ಇದು. ಇದರ ಅರ್ಥವೇನೆಂದರೆ, ಒಬ್ಬ ಪುರುಷೋತ್ತಮನ ಗುಣ, ವಿನಯ ಮತ್ತು ಸಂಸ್ಕಾರವನ್ನು ಕಂಡು ಲೋಕವು ತಾನಾಗಿ ಅದನ್ನು ಅನುಸರಿಸುತ್ತದೆ. ಒಕ್ಕಲಿಗರು, ಕನ್ನಡಿಗರು, ಮಣ್ಣಿನ ಮಕ್ಕಳು. ಭೂಮಿ ತಾಯಿಯ ಸೇವೆಯೇ ಇವರ ಒಕ್ಕಲು. ಕನ್ನಡದ ಮೊದಲ ಕಾವ್ಯ ಕವಿರಾಜ ಮಾರ್ಗದಲ್ಲಿ ಹಾಗೂ ಆದಿಕವಿ ಪಂಪನ ಕಾವ್ಯಗಳಲ್ಲಿ ಒಕ್ಕಲಿಗರ ಕುರಿತು ಉಲ್ಲೇಖವಿದೆ. ಹೇಗೆ ನಮ್ಮ ಭಾರತ ದೇಶದಲ್ಲಿ ಅರಸ ಅರಸಿಯರಾಗಿ, ಪಾಳೆಗಾರರಾಗಿ, ಸೇನಾಧಿಪತಿಗಳಾಗಿ, ಕೆಚ್ಚಿನ ಸಿಪಾಯಿಗಳಾಗಿ, ಗಂಡೆದೆಯ ಗಾವುಂಡರಾಗಿ, ನಲ್ಮೆಯ ಕವಿಗಳಾಗಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಬೆಂಗಳೂರಿನ ಸ್ಥಾಪಕರಾಗಿ, ಸಾಹಿತ್ಯ, ಸಂಗೀತ, ಕಲೆ, ನಾಟಕ, ಸಿನಿಮಾ ಈ ಎಲ್ಲ ಕ್ಷೇತ್ರಗಳಲ್ಲೂ ಸಾಧಿಸಿರುವ ನಮ್ಮ ಒಕ್ಕಲಿಗರು ದೇಶದಲ್ಲದೆ ವಿಶ್ವದಾದ್ಯಂತ ಕೀರ್ತಿ ಪ್ರತಿಷ್ಠೆಗಳನ್ನು ಪಡೆದಿದ್ದಾರೆ. ಒಕ್ಕಲಿಗ ಯಾರು? ಈ ಒಕ್ಕಲಿಗ ಯಾರು? ಈ ಒಕ್ಕಲಿಗ
ಕ್ಷಾತ್ರಶೂರನು ಧರ್ಮಪಾಲಕ, ಜಗದ್ವೀರನು ಬ್ರಹ್ಮಜ್ಞಾನಿಯು ಧಗಿನ ದಿಗ್ಗತ ದಿಗ್ಗತ ಧಾತರಿಗಿಡತಕ್ಕ ಕ್ಷಾತ್ರಶೂರನು ದಿಡ್ಡ ಧಾಗೆನ ದಿಡ್ಡ ಧಾಗೆನ ಧಾತರಿಗಿಡ ಧಾತರಿಗಿಡ ಧಾತರಿಗಿಡತಕ್ಕದ ಧರ್ಮಪಾಲಕ ನಾಡಿನಿಂದ ನಾದಿಂದಿದ್ದ ನಾದಿಂದಿದ್ದ ಧಾತರಿಗಿಡತಕ್ಕದ ಜಗದ್ವೀರನು ತಿರುಗದಗದಿಗಿನದ 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 ಬ್ರಹ್ಮಜ್ಞಾನಿಯು ಕ್ಷಾತ್ರಶೂರನು ಧರ್ಮಪಾಲಕ ಜಗದ್ವೀರನು ಬ್ರಹ್ಮಜ್ಞಾನಿಯು ಕ್ಷಾತ್ರಶೂರನು ಧರ್ಮಪಾಲಕ ಜಗದ್ವೀರನು ಹಲಾಧರನಿವ ನರೇಶ್ವರನಿವ ಹಲಾಧರನಿವ ಗದಿಂತ ಕಿಡತಗ್ದ ನರೇಶ್ವರನಿವ ಗದಿಂತ ಕಿಡತಗ್ದ ಧರೆಯ ಉಳುಮೆಯ ಮಾಡೋ ಶಿವನಿವ ಧರೆಯ ಉಳುಮೆಯ ಮಾಡೋ ಶಿವನಿವ ಕಥಕ ದಿಗ್ಗ ಕಥಕ ದಿಗಿನ ಕಿಡತಗ್ದ ಹಲಾಧರನಿವ ನರೇಶ್ವರನಿವ ಧರೆಯ ಉಳುಮೆಯ ಮಾಡೋ ಶಿವನಿವ ಹಲಾಧರನಿವ ನರೇಶ್ವರನಿವ ಧರೆಯ ಉಳುಮೆಯ ಮಾಡೋ ಶಿವನಿವ ಬ್ರಹ್ಮಜ್ಞಾನ ಕ್ಷಾತ್ರಶೂರ ಹಲಾಧರ ನರೇಶ್ವರ ಶಿವನಿವನು 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 ಬ್ರಹ್ಮಜ್ಞಾನಿ ಕ್ಷಾತ್ರಶೂರ ಹಲಾಧರ ನರೇಶ್ವರ ಶಿವನಿವನು 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 ಬ್ರಹ್ಮಜ್ಞಾನಿ ಕ್ಷಾತ್ರಶೂರ ಹಲಾಧರ ನರೇಶ್ವರ ಶಿವನಿವನು 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 ಕನ್ನಡ ನಾಡಿನ ಮಣ್ಣಿನ ಸೇವಕ ಪ್ರಜೆಗಳ ಕ್ಷೇಮಕ್ಕೆ ದುಡಿಯುವ ನಾಯಕ ಕನ್ನಡ ನಾಡಿನ ಮಣ್ಣಿನ ಸೇವಕ ಪ್ರಜೆಗಳ ಕ್ಷೇಮಕ್ಕೆ ದುಡಿಯುವ ನಾಯಕ ಕಾವೇರಿ ನದಿಯ ಭಕ್ತಿಯ ಪೂಜಕ ಕಾವೇರಿ ನದಿಯ ಭಕ್ತಿಯ ಪೂಜಕ ಒಕ್ಕಲುತನವೇ ಇವನ ಕಾಯಕ ಒಕ್ಕಲಿಗ ಇವ ಕನ್ನಡಿಗ ಒಕ್ಕಲಿಗ ಇವ ಕನ್ನಡಿಗ ಒಕ್ಕಲಿಗ ಇವ ಕನ್ನಡಿಗ ಒಕ್ಕಲಿಗ ಇವ ಕನ್ನಡಿಗ ನೇಗಿಲ ಹಿಡಿಯುತ್ತ ಉಳುವ ಭೀಮನು ಗೋಗಳ ಸೇವೆಯ ಮಾಡುವ ಶಾಮನು ನೇಗಿಲ ಹಿಡಿಯುತ್ತ ಉಳುವ ಭೀಮನು ಗೋಗಳ ಸೇವೆಯ ಮಾಡುವ ಶಾಮನು ಮಳೆಯಲಿ ಬಿಸಿಲಲ್ಲಿ ಗುಡುಗಲಿ ಸಿಡಿಲಲ್ಲಿ ಮಳೆಯಲಿ ಬಿಸಿಲಲ್ಲಿ ಗುಡುಗಲಿ ಸಿಡಿಲಲ್ಲಿ ಹಿಗ್ಗದೆ ಜಗ್ಗದೆ ನುಗ್ಗುವ ಧೀಮನು ಹಿಗ್ಗದೆ ಜಗ್ಗದೆ ನುಗ್ಗುವ ಧೀಮನು ಗಂಗ ಚಾಳುಕ್ಯ ಹೊಯ್ಸಳ ಕದಂಬ ವಿಜಯನಗರ ಮೈಸೂರು ಒಡೆಯರ ಎಲ್ಲ ಕಾಲದಿ ವೀರ ಶೂರರಿ ಮೆರೆದ ಕನ್ನಡಿಗ ನಮ್ಮ ಒಕ್ಕಲಿಗ ಸಾಯಿರನಿ ಸಗ ಮಗ ಮಗ ಸಾ ನೀರ ಮಗನಿ ಸಗ ಸಗ ಸನಿ ಸಾಯಿ
ಕಾಲಾಯ ತಸ್ಮೈ ನಮಃ. ತ್ರಿಮೂರ್ತಿಗಳು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ನಂತರ ಲಯಕರ್ತನಾದ ಶಿವನು ಒಂದು ಸಭೆಯನ್ನು ಕರೆದನು. ಸಕಲ ಚರಾಚರ ಜೀವಿಗಳಲ್ಲಿ ಕ್ರಿಮಿ, ಕೀಟ, ಪ್ರಾಣಿ, ಪಕ್ಷಿ, ಮತ್ಸ್ಯ, ಮನುಷ್ಯ ಎಲ್ಲರಲ್ಲೂ ಒಂದು ಪ್ರಶ್ನೆ ಕೇಳಿದ. ಈ ಬ್ರಹ್ಮಾಂಡದಲ್ಲಿರುವ ಅಸಂಖ್ಯಾತ ಜೀವಿಗಳಿಗೆ ಆಹಾರ ಒದಗಿಸಲು ಯಾರು ಮುಂದಾಗುವಿರಿ? ಅಲ್ಲಿ ಯಾರೂ ಮುಂದಾಗಲಿಲ್ಲ. ಶಿವನು ಬೇಸರದಿಂದ ತಲೆ ತಗ್ಗಿಸುವ ಮೊದಲೇ ಶಿವನ ವಾಹನನಾದ ನಂದಿ ಘಂಟಾಘೋಷವಾಗಿ, ಭೋ ಶಂಕರ, ಶಂಭೋ ಶಂಕರ, ನಿನ್ನ ಆಜ್ಞೆಯು ನನಗೆ ವರಪ್ರಸಾದವು. ನಿನ್ನ ವಾಹನನಾಗಿರುವುದೇ ನನಗೆ ಭಾಗ್ಯ. ಈಗ ನಿನ್ನ ಆಶೀರ್ವಾದದಿಂದ ಫಲವತ್ತಾದ ಈ ಭೂಮಿಯನ್ನು ಉಳುವುದು ನನಗೆ ಪುಣ್ಯದ ಕೆಲಸ. ಇಲ್ಲವಾದರೆ ಈ ನನ್ನ ದೇಹದಲ್ಲಿ ಬಲವಿದ್ದೇನು ಫಲ? ವಿನಂತಿಸದಿರು ಪ್ರಭು, ಆಜ್ಞಾಪಿಸು. ನಿನ್ನ ಆಜ್ಞೆಯನ್ನು ಪಾಲಿಸಿ ಶ್ರಮಿಸಿ ದುಡಿದು ದೇಹ ದಂಡಿಸಿ ಸಕಲ ಜೀವಿಗಳಿಗೆ ಆಹಾರ ಒದಗಿಸಲು ನಾ ಸರ್ವದಾ ಸಿದ್ಧನು. ಇದರಿಂದ ಸ್ಫೂರ್ತಿ ಪಡೆದ ಅಲ್ಲಿದ್ದ ಮನುಜನೋರ್ವನು, ಉಳುತ ಸಾಗುವೆನು ಜಗವೆಂಬ ಹೊಲವನ ಎಂದು ಉತ್ತರಿಸಿದ. ಈ ಸಕಲ ಜೀವರಾಶಿಗಳಿಗೆ ಅನ್ನದಾತನಾಗುವ ಕೆಲಸವನ್ನು ಕೈಗೆತ್ತಿಕೊಂಡವನೇ ಒಕ್ಕಲಿಗ. ಈ ಉಳುವ ಯೋಗಿಯು ಬೆಳೆದ ದವಸ ಧಾನ್ಯದ ಸಿರಿಯ ಯಶಸ್ಸಿನ ಸಂಭ್ರಮವೇ ಸುಗ್ಗಿ. ಗುಡುಗುಡನೆ ಗುಡುಗಿತ್ತು, ಬರಸಿಡಿಲು ಬಡಿದಿತ್ತು. ಗುಡುಗುಡನೆ ಗುಡುಗಿತ್ತು, ಬರಸಿಡಿಲು ಬಡಿದಿತ್ತು. ಕವಿದಿದ್ದ ಕಾಮೋಡ ಅತ್ತಿತ್ತ ಚದುರಿತ್ತು, ಕವಿದಿದ್ದ ಕಾಮೋಡ ಅತ್ತಿತ್ತ ಚದುರಿತ್ತು. ಹನಿಗಳಿವು ಚಿಟಪಟನೆ ಭೂಮಿಯನ್ನು ತಣಿಸಿತ್ತು. ತಂದಾನು ತಾನಿ ತಂದನಾನ, ತಂದಾನು ತಾನಿ ತಂದನಾನ, ತಂದಾನು ತಾನಿ ತಂದನಾನ. ಸುಗ್ಗಿಯ ಮಳೆಯು ಬಂದಿತಣ್ಣ. ಕರಗಿದ ಕಾರ್ಮೋಡ ನೀರಾಗಿ ಸುರಿದಿತ್ತು, ಸುರಿವಾಗಿ ಮಳೆ ನೀರ ಭೂತಾಯಿ ಕುಡಿದಿತ್ತು. ಕರಗಿದ ಕಾರ್ಮೋಡ ನೀರಾಗಿ ಸುರಿದಿತ್ತು, ಸುರಿವಾಗಿ ಮಳೆ ನೀರ ಭೂತಾಯಿ ಕುಡಿದಿತ್ತು. ಬಿತ್ತಿದ ಬೀಜವದು ಕುಡಿ ಬಳೆದು ಮೊಳೆದಿತ್ತು, ಬೆಳೆದು ತಾ ಮೇಲೆದ್ದು ತೆನೆ ತೆನೆಯೂ ತುಂಬಿತ್ತು. ತಂದಾನು ತಾನಿ ತಂದನಾನ, ತಂದಾನು ತಾನಿ ತಂದನಾನ, ತಂದಾನು ತಾನಿ ತಂದನಾನ. ಸುಗ್ಗಿಯ ಬೆಳೆಯು ಬೆಳೆದ
ಸರಿದೆತ್ತು ರಸ ಹೀರಿ ಕಾಳಾಗಿ ಉಸಿಲೊಡೆದು ಮೆರೆದಿತ್ತು. ತುಂಬಿದ ತೆನೆಯಲ್ಲಿ ರಸಪೂರ ಸರಿದೆತ್ತು ರಸ ಹೀರಿ ಕಾಳಾಗಿ ಉಸಿಲೊಡೆದು ಮೆರೆದಿತ್ತು. ಕೊಯ್ಲಾದ ಫಸಲಿಂದು ಕಣ ತುಂಬ ಹರಡಿತ್ತು. ಒಕ್ಕಲೊಡೆಯರ ಮೊಗದಿ ಸಂತಸವು ಅರಳಿತ್ತು. ತಂದಾನು ತಾನಿ ತಂದನಾನ, ತಂದಾನು ತಾನಿ ತಂದನಾನ, ತಂದಾನು ತಾನಿ ತಂದನಾನ. ಸುಗ್ಗಿಯ ಫಸಲು ಅಸಲಾಯ್ತಣ್ಣ. ಹೊಸದು ಹೊಸವಾಗಿ ಹೊಸವದು ಸೊಗಸಾಗಿ ಹಿಗ್ಗುತ್ತಲಿ ಮೊಗ್ಗಾಗಿ ಗರಳಿ ಹೂವಾಗಿ. ಹೊಸದು ಹೊಸವಾಗಿ ಹೊಸವದು ಸೊಗಸಾಗಿ ಹಿಗ್ಗುತ್ತಲಿ ಮೊಗ್ಗಾಗಿ ಗರಳಿ ಹೂವಾಗಿ. ಹೂವದು ಚೆಲುವಾಗಿ ಚೆಲುವದು ಹಣ್ಣಾಗಿ ಹಣ್ಣದು ಸುಗ್ಗಿಯ ಸಂಭ್ರಮದ ಕುರುಹಾಗಿ. ತಂದಾನು ತಾನಿ ತಂದನಾನ, ತಂದಾನು ತಾನಿ ತಂದನಾನ, ತಂದಾನು ತಾನಿ ತಂದನಾನ. ಸುಗ್ಗಿಯು ಸಂತಸ ತಂದಿತಣ್ಣ. ತಂದಾನು ತಾನಿ ತಂದನಾನ, 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 ತಂದಾನು ತಾನಿ ತಂದನಾನ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಧನಮಾಪ್ನೋತಿ ಧನಾತ್ ಧರ್ಮಂ ತಥಾ ಸುಖಂ. ಹೀಗೆ ಜಗವ ಉಳುತ ಸಾಗಿದ ಈ ಉಳುವ ಯೋಗಿಯು ಹೊಲದೊಡೆಯನಾದ, ಅನ್ನದಾತನಾದ, ಹಾಗೆ ಜನನಾಯಕನಾದ. ದೇಹ ದಂಡಿಸಿ ದುಡಿದ ಈ ಆಜಾನುಬಾಹು ಕ್ಷಾತ್ರವೀರನಾಗಿಯೂ ವಿಜೃಂಭಿಸಿದ. ವೈರಿಗಳ ರುಂಡ ಮುಂಡಗಳನ್ನು ಚಂಡಾಡುತ್ತ ರಣಾಂಗಣದೊಳಗೆ ಅಶ್ವಪಡೆ, ಗಜಪಡೆ, ಸೈನ್ಯ ಪಡೆಗಳ ದಂಡನಾಯಕನಾಗಿ, ಪಾಳೆಗಾರನಾಗಿ, ಸೇನಾಧಿಪತಿಯಾಗಿ ಭರತ ವರ್ಷದ ಪ್ರಜೆಗಳ ಕಾಯುವ ಮಹಾರಾಜನಾದ. ರತ್ನಗಿರಿ ಅರಸ ರಂಗಪ್ಪ ನಾಯಕ. ಚಿತ್ರದುರ್ಗದ ಅರಸ ಚೆನ್ನಪ್ಪ ಗೌಡ. ಬೃಹತ್ ಬೆಂಗಳೂರಿನ ಹೆಮ್ಮೆಯ ಕೆಂಪೇಗೌಡರು. ಹೀಗೆ
ಹಲವಾರು ನಾಯಕರು ತಮ್ಮ ಧೈರ್ಯ ಸಾಹಸದಿಂದ ಕನ್ನಡ ನಾಡಿನ ಧ್ವಜವನ್ನು ಗಗನಕ್ಕೇರಿಸಿದರು. ವಿವಿಧ ಒಕ್ಕಲಿಗ ಸಮುದಾಯಗಳು ಬರೀ ಕರ್ನಾಟಕದಲ್ಲದೆ ಆಂಧ್ರ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಗೋವಾ ಎಲ್ಲೆಡೆ ಕನ್ನಡ ನಾಡಿನ ಕಂಪನ್ನು ಹರಿಸಿದರು. ಆ ಗುಂಪುಗಳೇ ಹಳ್ಳಿಕಾರ ಒಕ್ಕಲಿಗ, ಗಂಗಡಿಕಾರ ಒಕ್ಕಲಿಗ, ಮೊರಸು ಒಕ್ಕಲಿಗ, ಹಾಲಕ್ಕಿ ಒಕ್ಕಲಿಗ, ಸರ್ಪ ಒಕ್ಕಲಿಗ, ನಾಮದಾರಿ ಒಕ್ಕಲಿಗ, ಕುಂಚಿತ ಒಕ್ಕಲಿಗ, ಉಪ್ಪಿನ ಕೊಳ ಒಕ್ಕಲಿಗ, ಹೀಗೆ ಹಲವಾರು ಗುಂಪುಗಳ ವೀರ ಶೌರ್ಯ ಸಾಹಸಕ್ಕೆ ಈ ನೃತ್ಯ ಬಂಧವು ಹೆಮ್ಮೆಯ ಕೊಡುಗೆಯಾಗಿದೆ.
ಮಹಿಳೆ ಎಂದರೆ ಸ್ಫೂರ್ತಿ, ಮಹಿಳೆ ಎಂದರೆ ಜ್ಯೋತಿ, ಮಹಿಳೆ ಎಂದರೆ ಶ್ರಮ, ಮಹಿಳೆ ಎಂದರೆ ಶಕ್ತಿ, ಮಹಿಳೆ ಎಂದರೆ ತ್ಯಾಗ, ಮಹಿಳೆ ಎಂದರೆ ಸಾಧನೆ. ವೀರ ಒಕ್ಕಲಿಗ ನಾರಿಯರಾದ ನಮ್ಮ ಕುಂಚಿತ ರಾಣಿ ಚಿಕ್ಕಮಲ್ಲಮ್ಮ, ಕೊರಟಕೆರೆ ರಾಣಿ ಓಬಮ್ಮ, ಹೀಗೆ ಹಲವಾರು ಅರಸಿಯರು ಸಾಹಸಿಗಳಾಗಿ ಆಳ್ವಿಕೆಯನ್ನು ಮಾಡಿದರು. ಒಕ್ಕಲಿಗರು ಸ್ತ್ರೀಯರನ್ನು ಗೌರವಿಸುವವರು, ನಾರಿಯರನ್ನು ಪೂಜಿಸುವವರು, ದೇವಿಯನ್ನು ಆರಾಧಿಸುವವರು. ಪ್ರಕೃತಿ ಮಾತೆ ಇವರ ಜೀವ, ಕಾವೇರಿ ತಾಯಿ ಇವರ ದೈವ. ಧ ಧ ದಿನ್ ತ ತಿಟ್ಟ ಧ ದಿನ್ ತ ತಿಟ್ಟ ಕತ್ತ ಗದ್ದಿ ಗಿನ ಧ ಧ ದಿನ್ ತ ತಿಟ್ಟ ಧ ದಿನ್ ತ ತಿಟ್ಟ ಕತ್ತ ಗದ್ದಿ ಗಿನ ಶಂಖ ಪದ್ಮ ಶೋಭಿತೆ ಕಮಲ ನಯನ ಚಂದ್ರಿಕೆ ಲಲಾಟ ವೃದ್ಧಿ ಲೋಲೋಕೆ ಸುನೀಳ ನಾಸಿಕಾಂಬಿಕೆ ಶಂಖ ಪದ್ಮ ಶೋಭಿತೆ ಕಮಲ ನಯನ ಚಂದ್ರಿಕೆ ಲಲಾಟ ವೃದ್ಧಿ ಲೋಲೋಕೆ ಸುನೀಳ ನಾಸಿಕಾಂಬಿಕೆ ಕೋಶರಕ್ತವರ್ಣಿಕೆ ಕಪೋಲ ತಾರಬಿಂಬಿಕೆ ಮಂದಹಾಸ ಚಂದ್ರಿಕೆ ಗಾನ ನಟನ ಡಿಂಡಿಕೆ ಕೋಶರಕ್ತವರ್ಣಿಕೆ ಕಪೋಲ ತಾರಬಿಂಬಿಕೆ ಮಂದಹಾಸ ಚಂದ್ರಿಕೆ ಗಾನ ನಟನ ಡಿಂಡಿಕೆ ಕಾಂತ ಶಾಂತಿ ಮೂರುತಿ ಶಾಂತಲಾದಿಲೈಸಿರಿ ಖಟೋಗ್ರ ರುಕ್ರ ರೂಹಿಣಿ ಕಟೇಲು ದುರ್ಗಮೇಶ್ವರಿ ಕಾಂತ ಶಾಂತಿ ಮೂರುತಿ ಶಾಂತಲಾದಿಲೈಸಿರಿ ಖಟೋಗ್ರ ರುಕ್ರ ರೂಹಿಣಿ ಕಟೇಲು ದುರ್ಗಮೇಶ್ವರಿ ಗಿಡಾನತ ಧಗತಿಟ್ಟ 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 ಗಿಡಾನತ ಧಗತಿಟ್ಟ 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 ಗಿಡಾನತ ಧಗತಿಟ್ಟ 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 ಗಿಡಾನತ ಧಗತಿಟ್ಟ ಗಿಡಾನತ ಧಗತಿಟ್ಟ ಗಿಡಾನತ ಧಗತಿಟ್ಟ ಗಿಡಾನತ ಧಗತಿಟ್ಟ ಗಿಡಾನತ ಧಗತಿಟ್ಟ ಗಿಡಾನಧ ಕತ್ ಧಗತಿಟ್ಟ ಗಿಡಾನಧ ಕತ್ ಧಗತಿಟ್ಟ ಗಿಡಾನಧ ಚಕಾಂಭಿಮೋಹಿಕೆ ಮೂಕಾಂಬಿಕಾ ದಿವೀಶ್ವರಿ ನಮಿಪೆ ನಿಮಿಷಮಂಬಿಕೆ ತಾಯೇ ಭುವನೇಶ್ವರಿ ಕುಂಚಕಾಂಭಿಮೋಹಿಕೆ ಮೂಕಾಂಬಿಕಾ ದಿವೀಶ್ವರಿ ನಮಿಪೆ ನಿಮಿಷಮಂಬಿಕೆ ತಾಯೇ ಭುವನೇಶ್ವರಿ ಕ್ಷಮಯ ಧರಿತ್ರಿ, ಹೇ ಕರುಣಾ ಸಾಗರಿ,
ಹೇ ಮಾತೆ ಮಾಹೇಶ್ವರಿ, ಹೇ ತಾಯೇ ಭುವನೇಶ್ವರಿ, ಹರಸು ರಕ್ಷಿಸು, ಹರಸು ರಕ್ಷಿಸು, ಹರಸು ರಕ್ಷಿಸು. ಸುಮಾರು 3 ಶತಮಾನಗಳ ಕಾಲ ನಮ್ಮ ಭಾರತೀಯರನ್ನು ಶೋಷಿಸಿದ ಬ್ರಿಟಿಷರ ಆಡಳಿತವನ್ನು ಕೊನೆಗಾಣಿಸಲು ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು. ಅದರಲ್ಲಿ ನಮ್ಮ ಒಕ್ಕಲಿಗರು ಕಿಚ್ಚು, ಧೈರ್ಯ, ಸಾಹಸ ಮತ್ತು ಪ್ರಾಣವನ್ನೇ ಲೆಕ್ಕಿಸದೆ ಮಾಡಿದ ಹೋರಾಟ ಇಂದಿಗೂ ಮಾದರಿಯಾಗಿದೆ. 1947ಕ್ಕೆ ಮೊದಲೇ 1942ರಲ್ಲಿ ಭಾರತದ ಮೊಟ್ಟ ಮೊದಲ ಸ್ವತಂತ್ರ ಹಳ್ಳಿಯಾದ ನಮ್ಮ ಕರ್ನಾಟಕದ ಈಸೂರಿನಲ್ಲಿ ಏನು ನಡೆಯಿತು? ಈಸೂರಿನ ಜನನಾಯಕರ ತ್ಯಾಗ, ಬಲಿದಾನದ ಕಥೆ ಎಲ್ಲರಿಗೂ ತಿಳಿಯಲೇಬೇಕು. ಬನ್ನಿ, ಈಸೂರಿಗೆ ಹೋಗೋಣ, ನಾವೇ ಸ್ವತಃ ನೋಡೋಣ. ಈಸೂರಿನ ಜನರೇ, ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ, ಸ್ವದೇಶಿ ಆಂದೋಲನ ಹಾಗೂ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಿಸಿದ್ದಾರೆ. ನಾವೆಲ್ಲರೂ ಈ ಆಂದೋಲನವನ್ನು ಬೆಂಬಲಿಸಿ ಇದನ್ನು ನಾವು ಯಶಸ್ವಿ ಮಾಡಲು ಧ್ಯೇಯ ತೊಡಬೇಕಾಗಿದೆ. ಹೌದು ಹೌದು ಹೌದು. ನಾವು ಹೀಗೆ ಸುಮ್ಮನೆ ಕುಳಿತರೆ ಸ್ವತಂತ್ರ ಬರೋದಿಲ್ಲ. ನಾವು ಉಗ್ರವಾಗಿ ಹೋರಾಟವನ್ನ ಮಾಡಬೇಕು. ಬ್ರಿಟಿಷರ ಆಡಳಿತವನ್ನ ಕಿತ್ತೆಸೆದು ನಮ್ಮ ಸ್ವತಂತ್ರವಾದ ಆಡಳಿತವನ್ನ ಪ್ರತಿಷ್ಠಾಪಿಸಬೇಕು. ಹೌದು ಹೌದು. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಮಿತ್ರರೇ, ಊರಿನ ಒಳಗೆ ಬ್ರಿಟಿಷ್ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂಬ ಫಲಕವನ್ನು ತೂಗಿ ಹಾಕಿ. ಆಗ್ಲಿ ಆಗ್ಲಿ. ಏನಿದು ಫಲಕ? ಯಾರಿಗೆ ಬಂತು ಇಷ್ಟೊಂದು ಧೈರ್ಯ? ಹೇ ಕಾನ್ಸ್ಟೇಬಲ್, ಆ ಫಲಕ ಕಿತ್ತು ಅದನ್ನ ಬರೆದವರನ್ನ ಹಿಡ್ಕೊಂಡು ಬಾ. ಎಸ್ ಸರ್. ಸರ್ 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 ಅಲ್ಲಿ ನಿಂತಿರೋರೇ ಹಾಕಿರೋದು ಸರ್. ಸರ್ ಸರ್ ಗುರ್ಗುರ್ನೆ ನೋಡ್ತಾ ಇದ್ದಾರೆ ಸರ್. ಏನ್ ಮಾಡ್ಲಿ ಸರ್? ಓ ಶಟ್ ಅಪ್.
ಇಲ್ಲಿ ಬ್ರಿಟಿಷರ ಆಡಳಿತ ಇಲ್ಲ. ನಮ್ಮ ಈಸೂರಿನ ಆಡಳಿತ ಸರ್ಕಾರವನ್ನು ನಾವೇ ನಿರ್ಮಿಸಿದ್ದೇವೆ. ಇಲ್ಲಿ ನಮ್ಮದೇ ನೀತಿ, ನಮ್ಮದೇ ನಿಯಮ ಹಾಗೂ ನಮ್ಮದೇ ಶಾಸನ. ಗೆಳೆಯರೇ, ಹಿಡೀರಿ ಅವರನ್ನ. ಬನ್ನಿ ಬನ್ನಿ, ಹಿಡೀರಿ ಹಿಡೀರಿ ಹಿಡೀರಿ. ಅವ್ರಿಗೆ ಗಾಂಧಿ ಟೋಪಿ ಧರಿಸಿಸಿ. ತೆಗಿಯೋ ಟೋಪಿನ ಹಾಕಿ ಹಾಕಿ ಉಂಟಲೆ ಮೇಲೆ. ಅವರ ಬಾಯಲ್ಲಿ ಒಂದೇ ಮಾತ್ರ ಹೇಳ್ಸಿ. ಹೇಳೋ ಒಂದೇ ಮಾತರಂ, ಹೇಳೋ ಒಂದೇ ಮಾತರಂ, ಹೇಳೋ ಒಂದೇ ಮಾತರಂ. ಜೋರಾಗಿ ಹೇಳೋ, ಜೋರಾಗಿ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಸರಿ ಸರಿ. How dare you! You'll pay for this. ಇದಕ್ಕೆ ನೀವು ತಕ್ಕ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಪೊಲೀಸ್ ಆಫೀಸರ್ ಎದುರ್ಕೊಂಡು ಓಡುತ್ತವ್ರೆ. ನೋಡ್ರು ನೋಡ್ರು. ಅಲ್ಲಿ ನೋಡ್ರು, ಕೆಂಪು ಕೋತಿ ನೋಡ್ರು, ಕೋತಿ ಕುಣಿತಾ ಐತೆ, ನಗು ಬರ್ತಾ ಐತೆ, ಭಯ ಬೀಳ್ಸಕ್ ಬಂತು, ಈಗ ನಡುಗ್ತಾ ಐತೆ, ಹಬ್ಬ ಮಾಡಕ್ ಬಂತು, ಇವಾಗ ತಿಥಿ ಆಯ್ತು, ಮತ್ತೆ ಇಲ್ಲಿ ಬರ್ತೀರಾ, ಬಂದ್ರೆ ಗುಮ್ಮಿಸ್ಕೊಂತೀರಾ, ಹೋರಿ ಗುಮ್ಮಿದ್ರೆ ಗೊತ್ತಲ್ಲ. ಆಹಾ, ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀವಿ. ನಾವು ಯಾರಿಗೂ ಹೆದರಬೇಕಾಗಿಲ್ಲ. ನಮ್ಮ ಈ ಸೂರಿನ ಸ್ವತಂತ್ರದ ಸೊಗಡು ಎಷ್ಟು ಚಂದ. Oh, shut up! Freedom! ಸ್ವಾತಂತ್ರ್ಯ! ಯಾರು ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದು? ಯಾರು ನಿಮಗೆ ಸರ್ಕಾರ ರಚಿಸಲು ಅಪ್ಪಣೆ ಮಾಡಿದ್ದು? ನೀವು ಎಂದೆಂದು ನಮ್ಮ ಗುಲಾಮರೇ. You are our slaves! ನಮಗೆ ಯಾರ ಅಪ್ಪಣೆಯೂ ಬೇಡ. ನಾವು ಯಾರ ಹಂಗಲ್ಲೂ ಬದುಕುವುದಿಲ್ಲ. ನಾವು ಸ್ವತಂತ್ರ ಭಾರತೀಯರು. Oh, shut up! Kill them all! ಎಲ್ಲರನ್ನೂ ಸಾಯಿಸಿ! ಏನು ಸಾಯಿಸ್ತೀರಾ? ಸಾಯಿಸ್ತೀರಾ? ನಮ್ಮೂರಲ್ಲೇ ನಿಂತು, ನಮ್ಮೂರ್ ಗಾಳಿ ಕುಡ್ದು, ನಮ್ಮೂರ್ ಊಟ ತಿಂದು, ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತೀರಾ? ನಾವು ನಿಮ್ನ ಸುಮ್ಮನೆ ಬಿಡೋದಿಲ್ಲ. ಬನ್ನಿ ಗೆಳೆಯರೇ, ಬಿಡಬೇಡಿ. ಹೊಡೀರಿ, 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 ಹೊಡೀರಿ. ನೀವಿಲ್ಲಿರೋದು ಸರಿಯಲ್ಲ. ನೀವು ಕಾಡ್ಗೋಗಿ ಬೆಚ್ಚಿಕೊಳ್ಳಿ, ಕಾಡ್ಗೋಗಿ ಔತ್ಕೊಳ್ಳಿ. ಮುಂದೆ ಏನಾಗುತ್ತೋ ನೋಡೋಣ. ಹೋಗಿ ಬೇಗ ಹೋಗಿ. Hey, look at them! They're running away! Shout for those culprits! Bring them to justice, and people who try to stop them, punish them severely! Go! Catch them! Bring them! ಬಿಟ್ರು. ಈ ಸೂರಿನ ಜನರೇ, ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ. ದೇಶಕ್ಕಾಗಿ ನನ್ನ ಪ್ರಾಣವನ್ನು ಕೊಡಲು ನನಗೆ ಹೆಮ್ಮೆ ಆಗುತ್ತಿದೆ. ಈ ಸೂರು ಭಾರತದ ಮೊದಲ ಸ್ವತಂತ್ರ ಹಳ್ಳಿ ಎಂದು ಹೇಳಿಕೊಂಡು ಇತಿಹಾಸವನ್ನು ಸೃಷ್ಟಿಸಿದೆ. Oh, shut up! Hang them to death!
ಎಲ್ಲಾರನ್ನೂ ಸಾಯಿಸಿ. बोलो भारत माता की ಜೈ बोलो भारत माता की ಜೈ वंदे ಮಾತರಂ वंदे ಮಾತರಂ इनकिलाब ಜಿಂದಾಬಾದ್ इनकिलाब ಜಿಂದಾಬಾದ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಈ ಮನ ಮುಟ್ಟುವ ಸಾಲುಗಳನ್ನು ನಮಗೆ ನೀಡಿದವರು ನಮ್ಮ ಹೆಮ್ಮೆಯ ಒಕ್ಕಲಿಗ, ವಿಶ್ವ ಪ್ರಸಿದ್ಧ ರಾಷ್ಟ್ರಕವಿ ಕುವೆಂಪು ಅವರು. ಸತ್ತಂತಿಹರನ್ನು ಬಡಿದೆಚ್ಚರಿಸಿ, ಕಚ್ಚಾಡುವರನ್ನು ಕೂಡಿಸಿ ಒಲಿಸಿ, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸಿ, ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸಿ, ಕನ್ನಡಕ್ಕಾಗಿ ತನು ಮನ ಮುಡಿಪಿಟ್ಟವರು. ಒಕ್ಕಲಿಗರು ಕನ್ನಡದಿಂದ ಬಂದವರು, ಕನ್ನಡಕ್ಕಾಗಿ ದುಡಿದವರು. ಕನ್ನಡ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ, ಸಾಹಿತ್ಯಪರ ಚಳುವಳಿಗಳನ್ನು ಪೋಷಿಸುವ ಮೂಲಕ ಮತ್ತು ಕನ್ನಡ ಸಂಸ್ಕೃತಿಯನ್ನು ಒಟ್ಟಾರೆ ಉನ್ನತಿಗೆ ಏರಿಸುವ ಮೂಲಕ ಸಾಹಿತ್ಯದ ಭೂದೃಶ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ಪ್ರಭಾವವನ್ನು ಆಧುನಿಕ ಸಾಹಿತ್ಯ ಪ್ರಕಾರಗಳ ಉದಯದಲ್ಲಿ ಕಾಣಬಹುದು. ಹೆಚ್ಚು ಪ್ರಗತಿಶೀಲ ಮತ್ತು ಅಂತರ್ಗತ ಸಾಹಿತ್ಯದ ಬೆಳವಣಿಗೆಯಲ್ಲಿ ರೋಮಾಂಚಕ ಮತ್ತು ಕ್ರಿಯಾತ್ಮಕ ಶಕ್ತಿಯಾಗಿ ಒಕ್ಕಲಿಗರು ಮುನ್ನಡೆದವರು. ಅವರ ಈ ಹಾದಿಯನ್ನು ಮಾದರಿಯಾಗಿರಿಸಿಕೊಂಡು ದೇಶದಲ್ಲದೆ ವಿಶ್ವದಾದ್ಯಂತ ಕನ್ನಡ ಡಿಂಡಿಮವ ಬಾರಿಸುವ, ಎಲ್ಲರೂ ಕೂಡಿ ಹಾಡಿ ಕುಣಿದು ನಲಿಯುವ, ಕನ್ನಡದ ಕಂಪನ್ನು ಜಗತ್ತಲ್ಲೆಲ್ಲ ಹರಡುವ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುತ್ತಿನ ಕರು, ಕನ್ನಡತನವಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಆ ಆ, ಆ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಪಂಪನ ನೋದುವ ನಿನ್ನ ನಾಲಗೆ, ಕನ್ನಡವೇ ಸತ್ಯ. ಕುಮಾರವ್ಯಾಸನ ಆಲಿಪಗಿವಿಯದು, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನಸಿನ ಲೋಕದ ಬಣ್ಣದ ಸ್ವಪ್ನವೇ ಸಿನಿಮಾ ಪ್ರಪಂಚ, ಮನರಂಜನೆಯ ಮಹಾರಾಜ. ಈ ಬಣ್ಣದ ಲೋಕದ ಬೆಳ್ಳಿಯ ಪರದೆಯ ಮೇಲೆ ರಾರಾಜಿಸಿದ ಚಲನಚಿತ್ರ ತಾರೆಯರ ಬಳಗದಲ್ಲಿ ನಮ್ಮ ಒಕ್ಕಲಿಗರು ಉತ್ತಮ ಮಟ್ಟದಲ್ಲಿ ಕೀರ್ತಿ ಯಶಸ್ಸುಗಳನ್ನು ಪಡೆದಿದ್ದಾರೆ. ರೆಬಲ್ ಸ್ಟಾರ್ ಅಂಬರೀಷ್, ನಟ ಭಯಂಕರ ವಜ್ರಮುನಿ ಡಾಕ್ಟರ್ ಬಿ ಸರೋಜಾದೇವಿ, ಡೈನಾಮಿಕ್ ಸ್ಟಾರ್ ದೇವರಾಜ್, ಮೋಹಕ ತಾರೆ ರಮ್ಯಾ, ಸತೀಶ್ ನೀನಾಸನ್, ಚಿಕ್ಕಣ್ಣ, ನಿರ್ದೇಶಕ ಪ್ರೇಮ್, ರಾಕಿಂಗ್ ಸ್ಟಾರ್ ಯಶ್, ಹೀಗೆ ಹಲವಾರು ತಾರೆಯರು ಸಿನಿಮಾ ಪರದೆಯ ಮೇಲೆ ಮನರಂಜಿಸಿ
ಕನ್ನಡಿಗರ ಮನೆ ಮನಗಳಲ್ಲಿ ಪ್ರೀತಿಯ ಸ್ಥಾನವನ್ನು ಪಡೆದಿದ್ದಾರೆ. ಬನ್ನಿ, ಈ ಸಿನಿಮಾ ಲೋಕವನ್ನು ಒಮ್ಮೆ ಹೀಗೆ ಮೆಲುಕು ಹಾಕೋಣ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮಗೆ ನಿಮಗೆ ಯಾಕೆ ಟೆನ್ಸನ್ನು? ನಿನ್ನ ಕಂಡು ಹಾರಿ ಕುಣಿಯೋ ಮುಂಗೆದ್ದಿತೋ, ಕೋರಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿ ಇತ್ತು ಆಡುಬಾರ ನನ್ನೊಂದಿಗೆ, ಜೋಡಿ ಇತ್ತು ಆಡುಬಾರ ನನ್ನೊಂದಿಗೆ. ಗಿಲಿಗಿಲಿ ಗಿಲಸ್ತು ಕಾಲಿಗೆಜ್ಜೆ ಝಣಸ್ತು, ಕೈಯ ಬಳೆ ಠಣಸ್ತು ಠಣಸ್ತು. ವೆಲ್ಕಮ್ ಕನ್ವರ್. ಕನ್ವರ್ ಲಾಲ್ ಬೋಲೋ. ಈ ಮಂಡ್ಯದ ಗಂಡು ಮುತ್ತಿನ ಚೆಂಡು, ನಾನಿಮ್ಮೂರ ಬಂದು ನಿಮ್ಮ ಮರೆಯೋಲ್ಲ ಎನ್ನುವುದು. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ. ನನ್ನ ಮನಸ್ಸು ಹಾಡಿದೆ ತಿದ್ದಲಿ ತಿದ್ದಲಿ, ನಿನ್ನೆ ನೋಡುತ್ತ ತಿದ್ದಲಿ ತಿದ್ದಲಿ. ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮಗೆ ನಿಮಗೆ ಯಾಕೆ ಟೆನ್ಸನ್ನು? ಸಾವಿರಾರು ವರ್ಷಗಳ ಹಿಂದೆ ನೇಗಿಲ ಹಿಡಿದು ಅನ್ನದಾತನಾಗಿ ಬಂದ ನಮ್ಮ ಒಕ್ಕಲಿಗ ಸಕಲ ಕಲಾ ವಲ್ಲಭನಾಗಿ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾನೆ. ಕರ್ನಾಟಕದಲ್ಲಿ ಮೊದಲಾದ ಈ ಒಕ್ಕಲಿಗರ ಪಯಣವು ಇಂದು ಪ್ರಪಂಚದ ಮೂಲೆ ಮೂಲೆಗಳಿಗೆ ತಲುಪಿದೆ. ವಿಶ್ವದ ಎಲ್ಲ ದೇಶಗಳಿಗೆ ದೊಡ್ಡಪ್ಪನಂತಿರುವ ಅಮೆರಿಕಾದ ಒಕ್ಕಲಿಗರ ಸಂಘ ಇಂದು ಒಕ್ಕಲಿಗರ ಸಾಧನೆಗಳನ್ನು ನೆನೆದು ಸಂಭ್ರಮಿಸಲು ಒಂದುಗೂಡಿ ಒಕ್ಕಲಿಗ ಸಮುದಾಯಕ್ಕೆ ಈ ಮಹತ್ತರವಾದ ಕೊಡುಗೆಯನ್ನು ನೀಡಿರುವುದು ಶ್ಲಾಘನೀಯ. ಇಂದು ನಾವು ಒಕ್ಕಲಿಗರು ಹಾಗೂ ಎಲ್ಲ ಕನ್ನಡಿಗರು ಸೇರಿ ಪ್ರಪಂಚದ ಎಲ್ಲರೊಂದಿಗೆ ಒಂದುಗೂಡುವ, ವಿಶ್ವವೇ ಒಂದು ಕುಟುಂಬವಾಗಿ ಸರ್ವರಿಗೂ ಸಿರಿಗನ್ನಡದ ಸಂಸ್ಕೃತಿಯನ್ನು ತಿಳಿಸುವ, ಬೆಳೆಸುವ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.
ಪಡುವಣ ಬಡಗಣ ವೆಂಕಣ ನಡುವಣ ಮೆರೆದಿಪ ಕನ್ನಡ ಕೇಳಣ ಬಲು ಬಲು ಹಿನ ಕುಲ ಪಂಥಗಳೊಳಗಣ ಏಕತಾನತೆಯ ಪಸರಿನ ಸಿರಿಕಣ ಪಡುವಣ ಬಡಗಣ ವೆಂಕಣ ನಡುವಣ ಮೆರೆದಿಪ ಕನ್ನಡ ಕೇಳಣ ಬಲು ಬಲು ಹಿನ ಕುಲ ಪಂಥಗಳೊಳಗಣ ಏಕತಾನತೆಯ ಪಸರಿನ ಸಿರಿಕಣ ಏಕತಾನತೆಯ ಪಸರಿನ ಸಿರಿಕಣ ಸಾಗಿರಿ 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 ಮುಂದು ಸಾಗಿರಿ 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 ಮುಂದು ಮಣ್ಣಿನ ಮಕ್ಕಳು ಒಕ್ಕಲುತನದಲ್ಲಿ ತಬ್ಬಿ ಹಿಡಿದರು ಎಡಬಲಗಳಲ್ಲಿ ನಾಡ ಸೇವೆಯಲ್ಲಿ ತನು ಮುಡಿ ಮೆರೆಸಿ ತಾಯತನದಲ್ಲಿ ಸಿರಿತವರೆನಿಸಿ ಸಾಗಿರಿ 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 ಮುಂದು ಸಾಗಿರಿ 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 ಮುಂದು ನೇಗಿಲ ಹಿಡಿದ ಅನ್ನದಾತರು ದೇಶದ ಮೊದಲ ಪ್ರಜೆಯೆನಿಸಿಹರು ನಾಡಾಳಿದ ಯುವ ಸಾಹಸಿವರು ಸಮರ ಸಮಯದಲ್ಲಿ ತನು ತೆತ್ತವರು ವಿದ್ಯೆಗೆ ನೀಡಿದರನುಪಮ ಬಹುಮತ ಕಲಿವ ಕಂದಗಳ ಬಾಳನು ಬೆಳಗುತ್ತ ವೈದ್ಯ ಸೇವೆಯನ್ನು ಸಮಾನ ಬರತ ಸೇವೆಗೈಯೊತ್ತಿಹರೆಂದಿಗೂ ನಗುತ್ತ ನಾಡ ಪ್ರಭುವಿದು ಬಿಗಿದಿಹ ಕಂಕಣ ನಾಡ ಪ್ರಭುವಿದು ಬಿಗಿದಿಹ ಕಂಕಣ ಒಕ್ಕಲು ಮಕ್ಕಳ ರಕುತದ ಕಣಕಣ ಒಕ್ಕಲು ಮಕ್ಕಳ ರಕುತದ ಕಣಕಣ ನಾಡಿನೇಳಿಗೆಗೆ ತನು ಮನ ಧನಪಣ ನಾಡಿನೇಳಿಗೆ ತನುಮನ ಧನಪಣ ಭೇದ ಭಾವಗಳು ಮರೆತರು ಗೌಡಣ ಭೇದ ಭಾವಗಳು ಮರೆತರು ಗೌಡಣ ಜಯವಿದು ಒಕ್ಕಲ ಮಕ್ಕಳ ಕುಲಕ್ಕೆ ಬಹುಮತ ಬಲಕ್ಕೆ ಜಯವಿದು ಮಣ್ಣಿನ ಮಕ್ಕಳ ತನಕ್ಕೆ ಶುಭಮನ ಜೀವಿಸು ಕನ್ನಡ ಋಣಕ್ಕೆ ಜಯವಿದು ಒಕ್ಕಲ ಮಕ್ಕಳ ಕುಲಕ್ಕೆ ಜಯವಿದು ನಿಚ್ಚಳ ಬಹುಮತ ಬಲಕ್ಕೆ ಜಯವಿದು ಮಣ್ಣಿನ ಮಕ್ಕಳ ತನಕ್ಕೆ ಶುಭಮನ ಜೀವಿಸು ಕನ್ನಡ ಋಣಕ್ಕೆ ಸಾಗಿರಿ 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 ಮುಂದು ಸಾಗಿರಿ 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 ಮುಂದು ಸಾಗಿರಿ 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 ಮುಂದು ವಾವ್, ಎಂಥ ಅದ್ಭುತ ಕಾರ್ಯಕ್ರಮ! ಅಮೋಘ ಸಂಗೀತ, ನಯನ ಮನೋಹರ ನೃತ್ಯಗಳು. ಸೂಪರ್ ಅಲ್ವಾ? ಸ್ನೇಹಿತರೆ, ನಮ್ಮ ಪರಂಪರೆ, ನಮ್ಮ ವೈಭವವನ್ನು ನೋಡಿ ನಾವು ಖುಷಿಪಟ್ಟಷ್ಟೇ ತಾವೆಲ್ಲರೂ ಖುಷಿಪಟ್ಟಿರ್ತೀರ ಅಂತ ಭಾವಿಸ್ತೀವಿ. ಈಗ ಪೂಜ್ಯ ಗುರೂಜಿಗಳು ಆಶೀರ್ವಾದ ನೀಡ್ತಾರೆ.
ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಘಲ ಅಂಬರೀಷ್ ಅಲ್ವಾ? ವೆಲ್, ಥ್ಯಾಂಕ್ ಯು ಸೋ ಮಚ್ ಸ್ವಾಮೀಜಿ. ಇದನ್ನು ನಮಗಾಗಿ, ನಮ್ಮ ಒಕ್ಕಲಿಗರಿಗಾಗಿ ನಾವು ಸ್ಪೆಷಲ್ಲಾಗಿ ಬರೆಸಿ ಲಿರಿಕ್ಸ್ನ ಇಂಡಿಯಾಯಿಂದ ಮಾಡಿದಂಥದ್ದು ಇದು ಒಂದು ಕೊಡುಗೆ. ಎಲ್ಲರ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು. ಸ್ನೇಹಿತರೆ, ಈ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ನಡೆಸಿಕೊಟ್ಟ ನಾಯಕಿ ರಜನಿ ಪ್ರಕಾಶ್ ಅವರಿಗೆ ತಮ್ಮ ಪ್ರಶಂಸೆ ತಮ್ಮ ಚಪ್ಪಾಳೆ ಮೂಲಕ ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊಳ್ತೇನೆ.